ಇವಾಗ ಏನು ಸರ್ಕಾರ ಇದೆ ಅದೇ ಸರ್ಕಾರ ಇಡೀ ಬಾಮಿಯಾನ್ ಬುದ್ಧಗಳನ್ನೆಲ್ಲ ಸರ್ವನಾಶ ಮಾಡಿತ್ತು. ಇವಾಗಿನ ಸರ್ಕಾರನೇ ಇದಕ್ಕೆಲ್ಲ ಕಾರಣ ಅಂತ ಹುಡುಗರು ಮೋಸ ಮಾಡ್ತಾ ಇದ್ದಾರೆ. ನಮಗೆ ಬಕೀಟ್ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಮಾಡಿದ್ದಾರೆ. ನಾ ಎಲ್ಲೂ ನೋಡಿಲ್ಲ ವರ್ಲ್ಡ್ ಅಲ್ಲಿ ಇದನ್ನ. ಅಯ್ಯಯ್ಯೋ, ನನ್ ಬ್ಯಾಗೆ ಬಿಟ್ಬಿಟ್ಟಿದ್ದಾರೆ ಇಲ್ಲಿ. ಕನ್ನಡ ಅರ್ಥ ಆಗತ್ತೆ ಚಾಚಾಗೆ. ಚಾಚಾ ಪೆಟ್ರೋಲ್ ಬಂಕ್ ಇಟ್ಕೊಂಡು ಸಿಕ್ಕಾಪಟ್ಟೆ ಕಾಸು ಮಾಡಿದ್ದಾರೆ. ಸಕ್ಕತ್ತಾಗಿದೆ ಅದು ಗಾಡಿ. ನೆಲದ ಗೋಡೆಯಲ್ಲೇ ಹೋಲ್ನ ಅದುಬಿಟ್ಟಿದ್ದಾರೆ. ಅದ್ರೊಳಗೆ ಕೂತ್ಕೊಂಡು ಉದುರಿಸೋದು. ಚಳಿ ಆಗಬಾರ್ದು ಅಂತ ಇಡೀ ಗಾಡಿಗೆ ಕಂಬಳಿ ಹೊಚ್ಬಿಟ್ಟಿದ್ದಾರೆ. ನಾವು ಹೋಗ್ತಾ ಇರೋಂಥ ಪ್ರಾಂತ್ಯ ಸಿಕ್ಕಾಪಟ್ಟೆ ಚಳಿ ಮೈನಸ್ ಅಲ್ಲಿ ನಡೀತದೆ ಬಾಂಗ್ಲಾದಲ್ಲಿ. ನ್ಯೂಸಲ್ಲೂ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅವಾಗಿನ ಸಮಯದಲ್ಲಿ ಇಲ್ಲಾದಂತಹ ಬ್ಲಾಸ್ಟ್ಗಳು ಎಷ್ಟು ಅಂದ್ರೆ ನಂಬಕ್ಕೆ ಅಸಾಧ್ಯ. ಹೋಗ್ತಾ ಹೋಗ್ತಾ ಜನಗಳು ಕಾಣಿಸ್ತಾ ಇಲ್ಲ, ರಸ್ತೆಯಲ್ಲಿ ವೆಹಿಕಲ್ಸ್ ಕೂಡ ಕಾಣಿಸ್ತಾ ಇಲ್ಲ. ಸೊ ಬಹಳ ವಿಚಿತ್ರವಾದ ಪಾಲಿಟಿಕ್ಸ್ ಈ ದೇಶದಲ್ಲಿ. ಅಫ್ಘಾನಿಸ್ತಾನ್ ಜನಗಳಿಗೆ ಭಾರತೀಯರನ್ನ ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ? ಪೆಟ್ರೋಲ್ ಬಂಕ್ ಹೋಗ್ತೀವಿ, ಪೆಟ್ರೋಲ್ ಹಾಕ್ಸ್ತೀವಿ, ಆದ್ರೆ ಅಲ್ಲಿಯ ಓನರ್ ತಾತ ನಮ್ಮನ್ನ ಹೊರಡಕ್ಕೆ ಬಿಡಲ್ಲ. ಮನೆ ಕರೆದು ಟೀ ಕುಡಿಸಿ ಪ್ರೀತಿಯಿಂದ ಮಾತಾಡಿಸಿ ಇಲ್ಲೇ ಉಳ್ಕೊಳ್ಳಿ, ಊಟ ಮಾಡಿ ಅಂತ ಹೇಳಿ ಮನೆಯೆಲ್ಲ ತೋರಿಸಿ ಅದಾದ್ಮೇಲೆ ಕಳ್ಸಿಕೊಡ್ತಾರೆ. ಇವತ್ತಿನ ಸ್ಟೋರಿ ಸೂಪರ್ ಆಗಿದೆ. ನಾವು ಹೋಗ್ತಾ ಇದೀವಿ ಕಾಬೂಲ್ ಇಂದ ಬಾಮಿಯಾನ್ ಅನ್ನೋ ಒಂದು ಬಹಳ ಬಹಳ ಬ್ಯೂಟಿಫುಲ್ ನಗರಕ್ಕೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ, ಶುಭೋದಯ ಗ್ಲೋಬಲ್ ಕನ್ನಡಿಗರೇ. ನಾನಿದ್ದೀನಿ ಅಫ್ಘಾನಿಸ್ತಾನದ ಕಾಬೂಲ್ ನಿಂದ ಹೊರಗೆ. ಇವತ್ತು ಹೋಗ್ತಾ ಇದೀವಿ ಬಾಮಿಯಾನ್ ಅನ್ನೋ ಒಂದು ಊರಿಗೆ. ಇಡೀ ಅಫ್ಘಾನಿಸ್ತಾನದಲ್ಲಿ ಅತ್ಯಂತ ಸುಂದರವಾದ ನಗರ ಅಂತ ಹೆಸರುವಾಸಿಯಾಗಿದೆ ಈ ಒಂದು ಬಾಮಿಯಾನ್ ನಗರ. ಬಾಮಿಯಾನ್ ಬುದ್ಧನ ಬಗ್ಗೆ ಕೂಡ ನೀವೆಲ್ಲರೂ ಸಾಕಷ್ಟು ಉಲ್ಲೇಖಗಳನ್ನ ನೋಡಿರ್ಬೋದು. ಇವಾಗ ಏನು ಸರ್ಕಾರ ಇದೆ ಅದೇ ಸರ್ಕಾರ ಇಡೀ ಬಾಮಿಯಾನ್ ಬುದ್ಧಗಳನ್ನೆಲ್ಲ ಸರ್ವನಾಶ ಮಾಡಿತ್ತು. ಹಿಂದೆ ಸರ್ಕಾರ ಇದ್ದಾಗ, ಬೇರೆ ಒಂದು ಸರ್ಕಾರ ಇದ್ದಾಗ. ಈಗ ಮತ್ತೆ ಅದೇ ಬಾಮಿಯಾನ್ ಬುದ್ಧವನ್ನ ಮರು ನಿರ್ಮಾಣ ಮಾಡೋದಕ್ಕೆ ಕೂಡ ಇದೇ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಸೊ ಬಹಳ ವಿಚಿತ್ರವಾದ ಪಾಲಿಟಿಕ್ಸ್ ಈ ದೇಶದಲ್ಲಿ. ಈಗ ನಮ್ಮ ಕೈಲಿದೆ ಟೋಲ್ ಟ್ಯಾಕ್ಸ್. ಈ ದೇಶದಲ್ಲಿ ಆಲ್ರೆಡಿ ರಸ್ತೆಗಳ ನಿರ್ಮಾಣ ಶುರುವಾಗಿದೆ. ನವ ರಸ್ತೆ ನಿರ್ಮಾಣ ಆಗ್ತದೆ. ಈ ಕಡೆ ಒಂದಾಗಿದೆ, ಅಂದ್ರೆ ನೆಕ್ಸ್ಟ್ ಇದು 2 ವೇ ಆಗ್ಬಿಡುತ್ತೆ. ನಮ್ಮ ಹತ್ರ ಸದ್ಯಕ್ಕೆ 80 ಅಫ್ಘಾನಿ ಟೋಲ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ರು ಇಲ್ಲಿಯ ಟೋಲ್ ಆಫೀಸರ್ಸು. ಇಲ್ಲಿಂದ ಸರಿ ಸುಮಾರು ನಮಗೆ 2 ಗಂಟೆ 50 ನಿಮಿಷದ ಜರ್ನಿ. ಇಲ್ಲಿಂದ ನೋಡಿ ಎಷ್ಟು ದೂರ ಇದೆ ಹೋಗ್ಬೇಕು. ರೋಡ್ಗಳು ಸರಿ ಇಲ್ಲ. ಕಿಲೋಮೀಟರ್ ಕಮ್ಮಿ ಇದ್ರೂ ಕೂಡ ಜರ್ನಿ ಜಾಸ್ತಿ ಆಗುತ್ತೆ. ಕೇವಲ 146 ಕಿಲೋಮೀಟ್ರು, ಆದರೆ 3 ಅವರ್ಸ್ ತೋರಿಸ್ತಾ ಇದೆ. ನಾವು ಅಷ್ಟೇ ದಾರಿಲಿ ನಿಲ್ಸ್ಕೊಂಡು ಅದು ಇದು ತೋರಿಸ್ಕೊಂಡು ಹೋಗ್ತೀವಿ. ಇನ್ನು ನನ್ನ ಪ್ರಕಾರ ಒಂದು 4 ಗಂಟೆ ಅಥವಾ 5 ಗಂಟೆ ಆಗ್ಬೋದು. ಮತ್ತು ಎಲ್ಲೆಲ್ಲೂ ಚೆಕ್ ಪಾಯಿಂಟ್ಸು ನೋಡಿ, ಪ್ರತಿಯೊಂದು ಜಾಗದಲ್ಲೂ ಚೆಕ್ ಪಾಯಿಂಟ್ಸು. 5-5 ನಿಮಿಷಕ್ಕೂ ಒಂದು ಚೆಕ್ ಪಾಯಿಂಟ್, ಒಂದು 3-3 ಚೆಕ್ ಪಾಯಿಂಟ್ ದಾಟಬೇಕು. ಅದು ಪ್ರಾಬ್ಲಮ್. ನೋಡಿ ಮಿಲಿಟರಿ ಗಾಡಿಗಳೆಲ್ಲ ಬರ್ತಾ ಇದೆ. ಇಲ್ಲಿಂದ ಕಾಬೂಲ್ ಕಡೆ ಹೋಗ್ತಾ ಇದೆ ಮಿಲಿಟರಿ ಗಾಡಿಗಳು. ಆಪಲ್ ಎಷ್ಟು ಫೇಮಸ್ ಅಂದ್ರೆ ಆಪಲ್ನೇ ಇಡೀ ಊರಿನ ಸೆಂಟರ್ ಆಫ್ ದ ಸರ್ಕಲ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ದೊಡ್ಡ ಆಪಲ್. ನೋಡಿ ಶಾಬ್ರೋ ಹೇಳ್ತಾ ಇದ್ರೆ ಇಲ್ಲಿ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿ ಇದೆ. ಇದು ಹೆಂಗ್ರಿ ಆಯ್ತು ಈ ತರ ಗುಂಡಿ? ಚೆನ್ನಾಗಿದೆ ರಸ್ತೆಗಳು, ಅದ್ರ ಮಧ್ಯೆ ದೊಡ್ಡ ದೊಡ್ಡ ಗುಂಡಿ ಹೆಂಗ್ ಬಂತು ಅಂತ ಕೇಳ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ರು ಇವಾಗಿನ ಸರ್ಕಾರನೇ ಇದಕ್ಕೆಲ್ಲ ಕಾರಣ ಅಂತ. ಈಗ ನಮ್ಮಲ್ಲಿ ಸರ್ಕಾರಗಳು ರಸ್ತೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿಯ ಸರ್ಕಾರ ಯಾವ ತರ ಸರ್ಕಾರ ಅಂದ್ರೆ, ಹಿಂದೆ ಹಳೆ ಸರ್ಕಾರಕ್ಕೆ ರೋಡ್ಗಳಿಗೆಲ್ಲ ಬಾಂಬ್ ಬಿಟ್ಬಿಟ್ಟು ಬ್ಲಾಸ್ಟ್ ಮಾಡೋರು, ಹಳೆ ಬಿಲ್ಡಿಂಗ್ಗಳೆಲ್ಲ ಬ್ಲಾಸ್ಟ್ ಮಾಡೋರು, ಅಂದ್ರೆ ಏನೇನು ಸಿಗ್ತಾ ಇತ್ತೋ ಎಲ್ಲಾದ್ರೂ ಬ್ಲಾಸ್ಟ್ ಮಾಡೋರು. ಅವಾಗಿನ ಸಮಯದಲ್ಲಿ ಇಲ್ಲಾದಂತಹ ಬ್ಲಾಸ್ಟ್ಗಳು ಎಷ್ಟು ಅಂದ್ರೆ ನಂಬಕ್ಕೆ ಅಸಾಧ್ಯ. ಈಗ ರಸ್ತೆಯಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ವೆಹಿಕಲ್ ಹೋಗ್ತಾ ಇದೆ, ಮಿಲಿಟರಿ ವೆಹಿಕಲ್ ಹೋಗ್ತಾ ಇದೆ ಅಂದ್ರೆ ಬಾಂಬ್ ಬಿಡೋದು, ಬ್ಲಾಸ್ಟ್ ಮಾಡೋದು. ನಮ್ಮಲ್ಲಿ ನಕ್ಸಲೈಟ್ ಮಾಡ್ತಾರಲ್ಲ ಆ ಥರ, ಆ ರೀತಿ ಅಭ್ಯಾಸವನ್ನ ಮಾಡ್ತಾ ಇದ್ರು ಆಗಿನ ತಾಲಿಬಾನು. ಅವರೇ ಸರ್ಕಾರ ಆಗಿರೋದ್ರಿಂದ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಯಾವ ರೋಡ್ಗಳನ್ನ ಅವರೇ ಸ್ವತಃ ಬಾಂಬ್ ಹಾಕಿ ಉಡಾಯಿಸಿದ್ರು, ಅದೇ ರೋಡ್ಗಳನ್ನ ಇವಾಗ ಮತ್ತೆ ಮರು ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನ ಅದೇ ಜನಗಳೇ ಮಾಡ್ತಾ ಇರೋದು ವಿಶೇಷ, ವಿಪರ್ಯಾಸ ಕೂಡ. ಇಂದು ಅಫ್ಘಾನಿಸ್ತಾನವು ಫ್ರಾನ್ಸ್ಗಿಂತ ಸ್ವಲ್ಪ ದೊಡ್ಡದಾದ ಪ್ರದೇಶದಲ್ಲಿ ಕ್ಯಾಲಿಫೋರ್ನಿಯಾಗಿಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದೆ. ಹಾಗಾದ್ರೆ ಇಷ್ಟು ಸಣ್ಣ ಗಾತ್ರದ ದೇಶವು ಇತಿಹಾಸದಿಂದ ವಿಶ್ವದ 3 ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಜಗರ್ನಾಟ್ಗಳನ್ನ ವಿರೋಧಿಸಲು ಹೇಗೆ ಸಾಧ್ಯ ಆಯಿತು? ಆ ಪ್ರಶ್ನೆಗೆ ಬಹಳಷ್ಟು ಉತ್ತರಗಳಿವೆ. ಆದರೆ ಅರ್ಥ ಮಾಡಿಕೊಳ್ಳಲು ಸುಲಭವಾದ ಮತ್ತೆ ಬಹುಶಃ ಅತ್ಯಂತ ಸ್ಪಷ್ಟವಾದ ಭೌಗೋಳಿಕತೆಯಿಂದ ಪ್ರಾರಂಭಿಸೋಣ. ವಾಸ್ತವದಲ್ಲಿ ಅಫ್ಘಾನಿಸ್ತಾನವು ಕೇವಲ ಭೌಗೋಳಿಕ ಅಭಿವ್ಯಕ್ತಿ
ಶಕ್ತಿಯಾಗಿದೆ. ಅದರ ಎಲ್ಲಾ ಗಡಿಗಳನ್ನು 1 ಶತಮಾನಕ್ಕೂ ಹೆಚ್ಚು ಹಿಂದೆ ಹೊರಗಿನ ವಿದೇಶಿ ಶಕ್ತಿಗಳು ಅನಿಯಂತ್ರಿತವಾಗಿ ರೂಪಿಸಿದ್ವು. ಇದರ ಸಣ್ಣ ಜನಸಂಖ್ಯೆಯು 14 ವಿಭಿನ್ನ ಜನಾಂಗೀಯ ಭಾಷಾ ಗುಂಪುಗಳು ಮತ್ತು ಹಲವಾರು ಬುಡಕಟ್ಟುಗಳ ಸಡಿಲವಾದ ಸಂಘದಿಂದ ಕೂಡಿದೆ. ಅವುಗಳಲ್ಲಿ ಹಲವು ಉಜ್ಬೇಕ್ಗಳು, ತಾಜಿಕ್ಗಳು ಮತ್ತೆ ಪಾಶ್ತೂನ್ಗಳಂತೆ ದೇಶದ ಗಡಿಗಳಲ್ಲಿ ವ್ಯಾಪಿಸಿವೆ. 100 ವರ್ಷಗಳ ಹಿಂದೆ ಪಾಶ್ಚಿಮಾತ್ಯರು ಸ್ಥಾಪಿಸಿದ ಕೃತಕ ಗಡಿಗಳು ಅವರಿಗೆ ಬಹಳ ಕಡಿಮೆ ಅರ್ಥವನ್ನ ನೀಡುತ್ತೆ. ಪಾಶ್ತೂನ್ಗಳು ಇಂದು ಅಫ್ಘಾನಿಸ್ತಾನದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಇದ್ದಾರೆ. ಆದರೆ ಎಲ್ಲಾ ಪಾಶ್ತೂನ್ಗಳಲ್ಲಿ 2/3 ಜನರು ನೆರೆಯ ಪಾಕಿಸ್ತಾನದಲ್ಲಿ ಪಕ್ಕದಲ್ಲಿ ವಾಸಿಸುತ್ತಿದ್ದಾರೆ ಮತ್ತೆ ಅಲ್ಲಿ ಅಲ್ಪಸಂಖ್ಯಾತ ಗುಂಪಾಗಿದ್ದಾರೆ. ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನದ ನಡುವಿನ ಗಡಿ ನೇರವಾಗಿ ಪಶ್ತೂನ್ ಬುಡಕಟ್ಟು ಪ್ರದೇಶದ ಮೂಲಕ ಸಾಗುತ್ತೆ ಮತ್ತು 60 ಮಿಲಿಯನ್ ಪಶ್ತೂನ್ ಜನರನ್ನ ಎರಡೂ ದೇಶಗಳ ನಡುವೆ ವಿಭಜಿಸುತ್ತೆ. ಈ ಗಡಿಯನ್ನು 1893ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಕೃತಕವಾಗಿ ನಿರ್ಧರಿಸಿತು ಮತ್ತೆ ಇಲ್ಲಿಯವರೆಗೆ ಅಫ್ಘಾನಿಸ್ತಾನದಲ್ಲಿ ನೆಲೆಗೊಂಡಿರುವ ಯಾವುದೇ ಸರ್ಕಾರವು ಇದನ್ನ ಅಧಿಕೃತವಾಗಿ ಅನುಮೋದಿಸಲಿಲ್ಲ. ನೋಡಿ, ಮತ್ತೆ ಪೆಟ್ರೋಲ್ ಹಾಕಕ್ಕೆ ನಿಲ್ಲಿಸ್ತೀವಿ. ಇಲ್ಲಿ ಕಾಬೂಲ್ಗಿಂತ ₹1 ಕಮ್ಮಿ ಇದೆ. ಅಂದ್ರೆ ಬೇರೆ ಬೇರೆ ಪ್ರಾವಿನ್ಸ್ ಅಲ್ಲಿ ಬೇರೆ ಬೇರೆ ರೇಟ್. ₹1380 ಆಯ್ತು ಬಿಲ್ಲು. ಚಾಚಾ का ड्रेस अच्छा है, आपका ड्रेस अच्छा है. ಮನೆಗೆ ಚಾಚಾ ನಮ್ಮನ್ನ ಚಾಯ್ ಕರ್ದಿಯಾರೆ. ಚಾಚಾ ಪೆಟ್ರೋಲ್ ಬಂಕ್ ಇಟ್ಕೊಂಡು ಸಿಕ್ಕಾಪಟ್ಟೆ ಕಾಸು ಮಾಡಿದ್ದಾರೆ. ವೆರಿ ಗುಡ್. ಈಗ ತಾತನ ಮನೇಲಿ ಚಾಯ್. ತಾತ ಒಳ್ಳೆ ಆಸ್ತಿ ಗಿಸ್ತಿ ಮಾಡ್ದಂಗಿದ್ದಾನೆ. ಇಡೀ ಊರೇ ಇವ್ರದೇ ತರ ಅನ್ಸ್ತಾ ಇದೆ ನಂಗೆ ಯಾಕೋ. ಸ್ವಲ್ಪ ಅಪ್ಕ ಎಲ್ಲ ಅಪ್ಕ. ಹಾ, ಅದು ಬೇರೆಯವ್ರದಂತೆ. ಹಾ, ಇದು ಇದು ಇವೆಲ್ಲ ನಿಮ್ದಾ? ಓ, ನಮ್ ಕನ್ನಡ ಅರ್ಥ ಆಗತ್ತೆ ಚಾಚಂಗೆ. ಓಕೆ, ನಡೀರಿ ಹೋಗೋಣ. ನಡೀರಿ. ಚಾಚನ್ ಮನೆ ಮುಂದೆ ಸುಂದರವಾದ ಹೂವು. ಏನ್ ಬಾವಿನಾ? ವಾವ್, ಹೆಂಗಿದೆ ನೋಡ್ರಿ ಬಾವಿ. ಮನೇಲಿ ಮನೆ ಆಚೆನೆ ಬಾವಿ ಇದೆ. ಅದನ್ನ ನಾವು ನೀರೆತ್ತೋದಿಕ್ಕೆ ಯೂಸ್ ಮಾಡೋ ಯಂತ್ರ. ಹಲೋ ಬ್ರೋ, ಹೌ ಆರ್ ಯು? I'm fine. ವಾಟ್ ಈಸ್ ಯುವರ್ ನೇಮ್? My name is Hasibullah. ಹಸೀಬುಲ್ಲಾ. ವಾಟ್ ಆರ್ ಯು ಸ್ಟಡಿಂಗ್? 7th class. ವೆರಿ ಗುಡ್. 10th class. 10th class. ಚಾಚನ್ ಮನೆ ಒಳಗೆ ಕರೀತಾ ಇದ್ದಾರೆ. ಥ್ಯಾಂಕ್ ಯು ಚಾಚಾ. ವಾವ್, ನೋಡ್ರಿ ಹೆಂಗಿದೆ ಅಂತ ಮನೆ. ಸಲಾಮ್ ಅಲೈಕುಂ. ಥ್ಯಾಂಕ್ ಯು, ಧನ್ಯವಾದ. ಮನೆ ಒಳಗೆ ಫುಲ್ ಒಂಥರ ಪ್ಲಾಸ್ಟಿಕ್ ಗಿಡಗಳ ಅಲಂಕಾರ ಮಾಡಿದ್ದಾರೆ. ಮೇಲ್ಗಡೆನೂ ಅಲಂಕಾರ ಮಾಡಿದ್ದಾರೆ. ಪುಟಾಣಿ ಫ್ಯಾನ್ ಇದೆ. ಮತ್ತು ಕೂತ್ಕೊಳ್ಳೋದಕ್ಕೆ ಕೆಳಗಡೆ ಮ್ಯಾಟು ಮತ್ತು ಹಾಸಿಗೆ, ದಿಂಬು. ಇಲ್ಲೇ ಮಲಗ್ತಾರೆ, ಇಲ್ಲೇ ಕೂರ್ತಾರೆ. ಆ ಥರ ಜಾಗ ಇದು. ನೈಸ್. ಹೂ ಆರ್ ಯು? Who are you? Shaw? Who are you? Your friend. Why did you come here? Why did you come here? Because of you. ಇವರೇ ನಮ್ಮ ಗೈಡ್ ಶಾ. ಭಾಳ ಒಳ್ಳೆ ಮನುಷ್ಯ, ಬಹಳ ಒಳ್ಳೆ ಅಥ್ಲೀಟ್ ಕೂಡ. ಸೊ ಈ ಥರ ಲೋಕಲ್ಸ್ ಜೊತೆಗೆ ಬೆರೆತು ವಿಡಿಯೋ ಮಾಡೋ ಅವಕಾಶ ಇದೆಯಲ್ಲ, ಅದೊಂಥರ ಅಂದರೆ ವಿಡಿಯೋ ಅನ್ನೋಕ್ಕಿಂತ ಇದನ್ನು ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ, ಈ ಥರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡೋದಕ್ಕೆ ವಿಡಿಯೋಗಿಂತ ಉತ್ತಮವಾದ ವಿಷಯ ಏನಿಲ್ಲ. ಇಲ್ಲಿ ಲೋಕಲ್ ಜನಗಳ ಜೊತೆ ಕೂತ್ಕೊಳ್ಳೋದು, ಮಾತಾಡೋದು, ಅವ್ರ ಕಲ್ಚರ್ಸ್ನ ಅರ್ಥ ಮಾಡ್ಕೊಳ್ಳೋದು, ಅವರ ಬದುಕೋ ರೀತಿನ ತೋರಿಸೋದು. ಇವ್ರ ಡ್ರೆಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸರ್ ಸರ್ ನಾಟ್ ದಿಸ್ ಒನ್ ಮೋರ್. I want to put like him. Where can I buy? Yeah, very good style. Nice style. ನಗ್ತಾ ಇದಾರೆ. ನಾವು ಸ್ಟೈಲ್. ನಾನು ತಾತನ್ನ ಟೋಪಿ ನಿಮ್ದು ಹಾಕೊಂಡು ನೋಡ್ತೀನಿ ಅಂತ ಕೇಳಿದೆ. ನೋಡಿ, ಆಪ್ ಪೇನೋ ನನ್ನಿ ಆಪ್ ಪೇನೋ ಹಾಕಿ ಅಂತ ಕೇಳಿದೆ. ಹೆಂಗ್ ಕಾಣುತ್ತೆ ಅಂತ ನೋಡೋಣ. ಹೌ ಐ ಲುಕ್? They're looking good with Afghani clothes, you know. It's too much better. ಗುಡ್. ನೋಡಿ, ಇವರು ಹಿಂಗೆ, ನಾವು ಹಿಂಗೆ. ಸೂಪರ್ ಅಲ್ಲ? ಈಗ ಚಾಚಾ ತಮ್ಮ ಗೋಡೌನ್ ತೋರಿಸ್ತೀವಿ, ಹೋಗಿ ನೋಡ್ಕೊಂಡ್ ಬನ್ನಿ ನಮ್ಮ ಮೊಮ್ಮಗನ ಜೊತೆಗೆ ಅಂತ ಹೇಳಿದ್ರು. ಹೋಗ್ಬಿಟ್ಟು ನೋಡ್ಕೊಂಡ್ಬರ್ತೀನಿ. ಅಂಥದ್ದು ಏನಿದೆ ಗೋಡೌನ್ ನಿಂತ ನಾವು ನೋಡ್ಬೇಕು.
ಇದು ಗೋಡೌನು. ಅಯ್ಯೋ, ಗೋಡೌನ್ ತುಂಬಾ ಆಪಲ್ಸ್ ಗುರು. ಹೆಂಗಿದೆ ನೋಡಿ ಇಲ್ಲಿ. ಒಂದಲ್ಲ ಎರಡಲ್ಲ, 2 ಟನ್ ಆಪಲ್ ಇದೆ ಇಲ್ಲಿ. ಎಲ್ರಿಗೂ ಒಂದೊಂದು ಬಾಕ್ಸ್ ಕೊಡ್ಬೋದು, ಅಷ್ಟಿದೆ. ಬೈಕ್ ಶೋಮಿ, ಇದು ಸೂಪರ್ ಬೈಕ್ ಬೇರೆ ನಿಲ್ಸಿದೆ ಒಳಗೆ. ದಿಖಾವ್. ವಾ, ಸಕ್ಕತ್ತಾಗಿದೆ ಅದು ಗಾಡಿ. ತಾತಂದು ನೋಡ್ರಿ, ತಾತನ್ ಜೋಶು. ಇದ್ ನೋಡ್ರಿ, ಇದು ಹೆಂಗಿದೆ ಅಂತ ಗಾಡಿ. ಒಬ್ಬ ಖಾಂಜಾರ್ ಸೂಪರ್ ಅಂತ. ಏನಿದೆ ಹಿಂಗಿದೆ ಗಾಡಿ. ಫುಲ್ ರಗ್ಗು ಮ್ಯಾಟು, ಬುಟ್ಟಿ, ಚಳಿ ಆಗಬಾರ್ದು ಅಂತ ಇಡೀ ಗಾಡಿಗೆ ಕಂಬಳಿ ಹೊದಿಸ್ಬಿಟ್ಟಿದ್ದಾರೆ. ಸೂಪರ್ ಚಲೇ. ಇದು ಒಳಗಿಂದ ಹೆಂಗೆ ಹೋಗೋದು ನಾವು. ಬೈಕ್ ಮಾತ್ರ ಅದ್ಭುತವಾಗಿದೆ. ಯಪ್ಪ, ಸಿಕ್ಕಾಪಟ್ಟೆ ಆಕ್ಸೆಸರಿ ಹಾಕಿದ್ದಾರೆ. ಎಷ್ಟು ಆ್ಯಪಲ್ ತಿಂತೀರಾ ಗುರು? ಅಷ್ಟು ಆ್ಯಪಲ್ ಇದೆ ಇವ್ರ ಹತ್ರ. ನಾವು ನೋಡಿದ ಅರ್ಧ ಮಾತ್ರ, ಇಲ್ಲಿ ಅರ್ಧ ಇದೆ, ಇನ್ನರ್ಧ ಈ ಕಡೆ ಇದೆ. ಬೊಂಬಾಟ್ ನೋಡಿ, ಹೋಗೋಣ ಹಂಗೇನೆ ಆಚೆಗೆ. ಅಯ್ಯೋ, ಅಷ್ಟೇ ಇದನ್ನೆಲ್ಲ ಸೇಲ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ. ಟಾಯ್ಲೆಟ್ ಕೇಳಿದೆ ರೀ, ಟಾಯ್ಲೆಟ್ ಎಲ್ಲಿದೆ ತೋರಿಸಿ ಅಂತ. ಈ ಕಂಬಳಿ ಹಿಂದೆ ಇದೆ, ಹೋಗಿ ಅಂದರು. ನಾನು ಬಂದೆ ಕಂಬಳಿ ಹಿಂದಿನ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಧೂಳು ಹಿಡ್ದು ನೋಡಿಲಿ ಎಷ್ಟು ಧೂಳಿದೆ. ಹೈವೇ ಇಲ್ಲೇ, ಟಾಯ್ಲೆಟ್ ಇಲ್ಲೇ ನೋಡಿ. ಗೋಡೆಯಲ್ಲೇ, ನೆಲದ ಗೋಡೆಯಲ್ಲೇ ಹೋಲ್ನ ಅಗದ್ಬಿಟ್ಟಿದ್ದಾರೆ. ಅಗದ್ಬಿಟ್ಟು ಅದರೊಳಗೆ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಂಡು ಉದುರಿಸೋದು. ಇದು ಇಲ್ಲಿನ ಶೌಚಾಲಯದ ಸ್ಥಿತಿಗತಿಗಳು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆತಿಥ್ಯವನ್ನು ಕೊಟ್ಟರು ಇಬ್ಬರು ಚಾಚೆಗಳು. ಅವರಿಬ್ಬರು ನೋಡಿದ್ರೆ ಸಡನ್ ನೋಡಿದ್ರೆ ಭಯ ಆಗಬೇಕು, ಹಂಗಿದೆ ಅವ್ರ ಡ್ರೆಸ್ಸು, ಅವರ ವೈಖರಿ, ಅವರ ಸುರ್ಮ ಎಲ್ಲ. ಆದರೆ ಹತ್ತಿರ ಬಂದು ಗೊತ್ತಾಗತ್ತೆ ತುಂಬ ಜೆಂಟಲ್ ಜೈಂಟ್ಸು, ದೊಡ್ಡದಾಗಿ ಸಕ್ಕತ್ತಾಗಿದ್ದಾರೆ. ಹೋಗ್ತಾ ಹೋಗ್ತಾ ಬೇರೆ ಬೇರೆ ಹಳ್ಳಿಗಳಲ್ಲಿ ಪರ್ಸನಾಲಿಟಿಸೇ ಚೇಂಜ್ ಆಗ್ತಾ ಇದೆ. ಅವ್ರು ಕೊಟ್ಟ ಆತಿಥ್ಯ, ಅವ್ರು ಕೊಟ್ಟ ಪ್ರೀತಿ, ಅವ್ರು ಮಾತಾಡ್ಸಿದ್ದು ಭಾಷೆ ಅರ್ಥ ಆಗಲ್ಲ, ಆದರೂ ಏನೋ ಒಂದು ಕಮ್ಯುನಿಕೇಶನ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಇದಕ್ಕೆ ಧನ್ಯವಾದ. ಮನನವಾಯ್ ಆಯ್ಸ್ಕೋ. ಥ್ಯಾಂಕ್ ಯು ಕರೆದಿದ್ದಕ್ಕೆ, ಥ್ಯಾಂಕ್ ಯು ಕರೆದು ಟೀ ಕೊಟ್ಟಿದ್ದಕ್ಕೆ. ಮತ್ತೆ ಸಿಗೋಣ, ಧನ್ಯವಾದಗಳು. ಇಲ್ಲಿನ ಹೆಣ್ಮಕ್ಳು ಹೇಗೆ ಸಂಪೂರ್ಣವಾಗಿ ಮುಖವನ್ನು ಕವರ್ ಮಾಡ್ಕೊಂಡು ಓಡಾಡ್ತಾರೆ ನೋಡಿ. ಇಷ್ಟು ಬಿಸಿಲಿದ್ರೂ ಯಾವುದೇ ರೀತಿಯ ಫ್ರೀಡಮ್ಮು ಇವ್ರಿಗಿಲ್ಲ. ಒಂದು ಪೆಟ್ರೋಲ್ ಬಂಕಲ್ಲಿ ಒಂದು ಸಿಂಪಲ್ ಆಗಿ ಪೆಟ್ರೋಲ್ ಹಾಕ್ಸೋದು ಕೂಡ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತ ಇವತ್ತು ನೋಡಿದ್ವಿ. ಈಗ ಮುಂದಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಆಪಲ್ ತೋಟಗಳು. ಆಪಲ್ ತೋಟದಿಂದ ಈಗಷ್ಟೇ ಆಪಲ್ನ ಕಿತ್ಕೊಂಡು ಕಷ್ಟಪಟ್ಟು ತಗೊಂಡೋಗ್ತಾರೋ ಕಾರ್ಮಿಕರು. ಸಲಾಂ, ಅವರ್ ಯು. ಎಲ್ಲ ಧೂಳಲ್ಲಿ ಮುಚ್ಚೋಗಿದ್ದಾರೆ. ಇವ್ರ ಆಟೋ ನೋಡಿ ಸಕ್ಕದಾಗಿದೆ. ಹಿಂದ್ಗಡೆ ಆಪಲ್ಗಳು. ಇದು ಪುಟಾಣಿ ಆಪಲ್. ಫ್ರಮ್ ವೇರ್? ಹಿಯರ್. ಸಕ್ಕದಾಗಿದೆ ಆಪಲ್ಗಳು. ಥ್ಯಾಂಕ್ ಯು. ಇಲ್ಲಿ ಮಕ್ಕಳು ರಸ್ತೆಯಲ್ಲಿ ಆಪಲ್ಗಳನ್ನ ಬುಟ್ಟಿಲ್ ಮಾರ್ತಾ ಇದಾರೆ. ಕಿತ್ನಾ ಕಿತ್ನಾ ಕಿತ್ನಾ? 5 ರೂಪಾಯಿ, 10 ರೂಪಾಯಿ. ಪಿಂಜಾ? ಪಿಂಜಾ ಮೀನ್ಸ್ what is pinja? Salam, salam, salam. Pinja means क्या है भाई? 5. Pinja. What is pinja? Pinja, pinja. Pinja. It means like 50 after 50. ಓ, ಹುಡುಗರು ಮೋಸ ಮಾಡ್ತಾ ಇದಾರೆ ನಮಗೆ. ಎಲ್ಲ ಕಡೆ 10 ರೂಪಾಯಿಗೆ ಮಾರ್ತಾ ಇದ್ರು, ಇವರು ಪಿಂಜಾ ಅಂತ ಹೇಳ್ತಾ ಇದ್ದಾರೆ. ಪಿಂಜಾ ಅಂದ್ರೆ ನಿಮ್ಗೆ ನಮ್ಗನ್ಸ್ಬೋದು ಇಷ್ಟಕ್ಕೆ 50 ರೂಪಾಯಿ ಅಲ್ವಾ? ಇಷ್ಟಕ್ಕೆ 50 ರೂಪಾಯಿ ಇವ್ರು ಹೇಳ್ತಾ ಇರೋದು. ಬೇರೆ ಕಡೆ ಎಲ್ಲ ಇಷ್ಟಕ್ಕೆ 20 ರೂಪಾಯಿಗೆ ಸಿಗ್ತಾ ಇದೆ. ಪರವಾಗಿಲ್ಲ, ಮಕ್ಳಿಗಲ್ವಾ, ಕೊಡೋಣ. ಯಾವುದೋ ಒಂದು ಮುದ್ದಾದ ಪುಟಾಣಿ ಹಳ್ಳಿ. ಇಲ್ಲೇ ಒಂದು ಮಸೀದಿ,
ನಂಗೆ ಇಳ್ಕೊಂಡು ಎಲ್ಲರನ್ನು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಖತ್ತಾಗಿದೆ ಲೊಕೇಶನ್ ನೋಡಿ ಹೆಂಗಿದೆ ಅಂತ. ದೊಡ್ಡ ದೊಡ್ಡ ಮರದ ತುಂಡುಗಳನ್ನು ಇಲ್ಲಿ ಜೋಡಿಸಲಾಗಿದೆ. ಮತ್ತು ಪಾರ್ಕಿಂಗ್ ಸ್ಪೇಸನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಮರದ ದಿಂಬುಗಳನ್ನ ಇಟ್ಟು ಮೇಲ್ಛಾವಣಿ ಮಾಡಿ ಅದ್ರ ಮೇಲೆ ಕವರ್ ಗಿವರ್ ಹಾಕಿ ಪಾರ್ಕಿಂಗ್ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಮನೆಗಳು ಅಷ್ಟೇ ಭಾಳ ಡಿಫ್ರೆಂಟಾಗಿದೆ. ಮಣ್ಣಿನ ಮನೆಗಳು. ಇಲ್ಲಿ ಮಣ್ಣನ್ನು ಕಲಿಸ್ತಾ ಇರುವಂತಹ ಪ್ರಕ್ರಿಯೆನ ಕೂಡ ನೋಡ್ಬೋದು ನೀವು. ಹಳ್ಳಿ ಸ್ವಾದ ಮಜಾನೇ ಬೇರೆ ರೀ. ಸಂಪೂರ್ಣವಾಗಿ ಒಂದು ಹಳ್ಳಿ ಒಳಗೆ ಹೋಗಿ ಹೇಗೆ ಇಲ್ಲಿ ಜನಗಳು ಜೀವನ ಮಾಡ್ತಾರೆ ಅನ್ನೋದ್ರು ತೋರಿಸುವಂತಹ ಪ್ರಯತ್ನ ಇದ್ದೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮೆಜೆಸ್ಟಿಕ್ ವ್ಯೂಸು. ಇನ್ನೇನು ಬಾಮಿಯಾನ್ಗೆ ಇನ್ನೂ 1.5 ಗಂಟೆ ಜರ್ನಿ ಇದೆ. ಆದರೆ ಈ ಜರ್ನಿಯ ವಿಶೇಷತೆ ಏನಪ್ಪ ಅಂದರೆ ನೇಚರು ಚೇಂಜ್ ಆಗ್ತಾ ಇದೆ, ಪ್ರಕೃತಿ ಬಹಳ ಸುಂದರವಾಗ್ತಾ ಇದೆ. ಆದರೆ ಚೆಕ್ ಪಾಯಿಂಟ್ಸ್ ಕಾಣಿಸ್ತಾ ನಿಮಗೆ. ಯಾಕೆ ಅಂದರೆ ಬಾಮಿಯಾನ್ ಜನಗಳು ಮತ್ತು ಈ ಒಂದು ಪ್ರಾಂತ್ಯದ ಹಜಾರೆ ಜನಗಳು ಬಹಳ ವಯಲೆನ್ಸ್ನ ಇಷ್ಟಪಡ್ತಿರೋ ಜನಗಳು, ತುಂಬ ಶಾಂತ ಸ್ವಭಾವದ ಜನಗಳು. ತಾಲಿಬಾನ್ ಗೌರ್ಮೆಂಟ್ ಚೇಂಜ್ ಆಯ್ತಲ್ಲ ಲಾಸ್ಟು, ಅಮೆರಿಕ ಟ್ರೂಪ್ಸು ಈ ದೇಶವನ್ನು ಬಿಟ್ಟು ಹೋಗಿ ತಾಲಿಬಾನ್ ಗೌರ್ಮೆಂಟ್ ಮತ್ತೆ ಟೇಕ್ ಓವರ್ ಮಾಡಿದಾಗ ಈ ಇಡೀ ಪ್ರಾಂತ್ಯಕ್ಕೆ ತಾಲಿಬಾನ್ ಕಳಿಸಿದ ಒಂದೇ ಒಂದು ಗಾಡಿ ಅಂತೆ. ಅಂದರೆ ಹೋಗಿ ಹೇಳಿ ಹೊಸ ಗೌರ್ಮೆಂಟ್ ಬಂದಿದೆ ಅಂತ. ಎಷ್ಟೊಂದು ಕಡೆ ಬೇರೆ ಬೇರೆ ಕಡೆ ಎಲ್ಲ ಯುದ್ಧಗಳು ನಡೀತು. ಹೆಲ್ಮಂಡು ಮತ್ತು ಬೇರೆ ಬೇರೆ ಪ್ರಾವಿನ್ಸ್ಗಳಲ್ಲಿ ಹೊಸ ಗೌರ್ಮೆಂಟ್ನ ಒಪ್ಕೊಳ್ದಿರೋಂತಹ ಹಳೆ ರೆಬೆಲ್ ಫೋರ್ಸಸ್ಸು ಇನ್ನೂ ಫೈಟಿಂಗ್ ಮಾಡ್ತಾನೇ ಇದ್ರು. ಎಷ್ಟೋ ಆಲ್ಮೋಸ್ಟ್ 6 ತಿಂಗಳು 7 ತಿಂಗಳು. ಕೊನೆಗೆ ಅವ್ರು ಸೋತು ತಾಲಿಬಾನ್ ಟೇಕ್ ಓವರ್ ಮಾಡ್ತು. ಆದರೆ ಇಲ್ಲಿ ಹಂಗಾಗಲಿಲ್ಲ. ಇಲ್ಲಿ ಇಮಿಡಿಯೇಟ್ಲಿ ಟೇಕ್ ಓವರ್ ಆಯಿತು. ಮತ್ತು ಏನೂ ಒಂಚೂರು ತೊಂದರೆ ಆಗದಿರೋ ರೀತಿಲಿ ಟ್ರಾನ್ಸಿಷನ್ ಆಯಿತು. ಅದಕ್ಕೆ ನೀವು ಚೆಕ್ ಪಾಯಿಂಟ್ಸ್ ನೋಡ್ತಾರ, ಏನು ನೋಡ್ತಾ ಇಲ್ಲ, ಒಂಥರ ಆರಾಮಾಗಿ ಹೋಗ್ತಾ ಇದ್ದೀವಿ ಇಲ್ಲಿ. ಇಲ್ಲಾಂದರೆ ಪ್ರತಿ 100 ಮೀಟ್ರಿಗೂ ಒಂದು ಚೆಕ್ ಪಾಯಿಂಟ್. ನಾವು ಹೋಗ್ತಾ ಇರೋಂಥ ಪ್ರಾಂತ್ಯ ಸಿಕ್ಕಾಪಟ್ಟೆ ಚಳಿ, ಮೈನಸಲ್ಲಿ ನಡೀತದೆ ಬಾಮಿಯಾನಲ್ಲಿ. ಅದಕ್ಕೆ ಆಲ್ರೆಡಿ ಚಳಿ ಶುರುವಾಯಿತು. ಇನ್ನೂ ಸಂಜೆ 4 ಗಂಟೆ, ಆಲ್ರೆಡಿ ಚಳಿ. ಅದಕ್ಕೆ ಕ್ಯಾಪ್ ತಂದಿದ್ದೆ, ಕ್ಯಾಪ್ ಹಾಕೊಂಡೆ. ಜಾಕೆಟ್ ತಂದಿದ್ದೀನಿ, ಜಾಕೆಟ್ ಹಾಕೋಬೇಕು. ಇಲ್ಲಾಂದರೆ ಮೈನಸ್ಸಲ್ಲಿ ತಡ್ಕೊಳಕ್ಕೆ ಆಗಲ್ಲ, ಹುಷಾರ್ ತಪ್ಪಿಬಿಡುತ್ತೆ ಮತ್ತೆ. ಈಗಷ್ಟೇ ಮೊಟ್ಟ ಮೊದಲ ಚೆಕ್ ಪಾಯಿಂಟು, ತಾಲಿಬಾನ್ ಚೆಕ್ ಪಾಯಿಂಟು ಬಾಮಿಯಾನ್ ಏರಿಯಾದಲ್ಲಿ. ಫಸ್ಟ್ ಒಂದು ಚೆಕಿಂಗ್ ಆಯಿತು. ಅದಾದಮೇಲೆ ಆಫೀಸರ್ ಬಂದರು, ಸೀನಿಯರ್ ಆಫೀಸರು, ಸ್ಟೇಷನ್ ಇನ್ಸ್ಪೆಕ್ಟ್ರು ಬಂದು ಪಾಸ್ಪೋರ್ಟ್ ಚೆಕ್ ಮಾಡಿದ್ರು, ವೀಸಾ ಫೋಟೋಸ್ ತೊಗೊಂಡ್ರು. ಅವರ ಜವಾಬ್ದಾರಿ, ಅವ್ರಿಗೆ ಕೊಟ್ಟಿರುವಂತಹ ಜವಾಬ್ದಾರಿ. ಯಾರು ಫಾರಿನರ್ಸ್ ಬಂದರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಬಟ್ ರೆಸ್ಪೆಕ್ಟ್ಫುಲಿ, ಏನು ತೊಂದರೆ ಆಗಿರೋ ರೀತಿಲಿ ಮಾತಾಡಿಸಿ, ಕೈ ಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ಟು ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಅದಾದ್ಮೇಲಿಂದ ಎಲ್ಲ ಅವರು ಫೋಟೋಸ್ ತೊಗೊಂಡ್ರು, ನಾವು ಫೋಟೋಸ್ ತೊಗೊಂಡ್ವಿ, ವಿಡಿಯೋ ಮಾಡಿ. ಏನು ತೊಂದರೆ ಇಲ್ಲ, ಆ ಥರ ಎಲ್ಲ ಏನೂ ರೆಸ್ಟ್ರಿಕ್ಷನ್ಸ್ ಏನೂ ಮಾಡಲಿಲ್ಲ. ಬಟ್ ಇವಾಗ ನಾವು ಎಂಟರ್ ಆಗ್ತಾ ಇದ್ವಿ ದ ಮೋಸ್ಟ್ ಬ್ಯೂಟಿಫುಲ್ ಏರಿಯಾಸ್ ಆಫ್ ಅಫ್ಘಾನಿಸ್ತಾನ್ ಅಂತಲೇ ಕರಿಬೋದು. ತುಂಬ ಅನ್ಟಚ್ಡು, ಜನಗಳು ಬಹಳ ಕಮ್ಮಿ. ಈಗ ಕಾಬೂಲಲ್ಲಿ ಮಾರ್ಕೆಟು, ಜನ ಜಂಗುಳಿ, ಪೊಲ್ಯೂಷನ್ ನೋಡಿದ್ರಿ. ಹೋಗ್ತಾ ಹೋಗ್ತಾ ಗಾಡಿ ತುಂಬ ಶುದ್ಧ ಆಗ್ತಾ ಇದೆ. ಹೋಗ್ತಾ ಹೋಗ್ತಾ ಜನಗಳು ಕಾಣಿಸ್ತಾ ಇಲ್ಲ, ರಸ್ತೆಯಲ್ಲಿ ವೆಹಿಕಲ್ಸ್ ಕೂಡ ಕಾಣಿಸ್ತಾ ಇಲ್ಲ. ಇನ್ನೇನು ಕತ್ಲಾಗುವಂತಹ ಸಮಯ. ಈ ಕಡೆ ಎಲ್ಲ ನೀವು ಫಾರ್ಮ್ಸ್ನ ನೋಡ್ಬೋದು. ಈ ಬೆಟ್ಟದ ತಪ್ಪಲಲ್ಲಿ ಕೂಡ ಜನಗಳು ಅಗ್ರಿಕಲ್ಚರ್ ಮಾಡ್ತಾ ಇರೋದನ್ನ ನೋಡ್ಬೋದು. ನೋಡಿ ಇಲ್ಲಿ ಹೋಗೋ ಜನಗಳೆಲ್ಲ ಹೆಂಗೆ ಗಾಡಿ ತುಂಬ ಏನಾದ್ರು ಒಂದು ತುಂಬ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಏನಾದ್ರು ಒಂದು ಸಾಮಾನು ಇದ್ದೇ ಇರುತ್ತೆ. ದೂರದ ಮನೆಗಳಲ್ವಾ, ಎಲ್ಲ ಬೆಟ್ಟ ಗುಡ್ಡದ ಪ್ರದೇಶಗಳಲ್ಲಿ ಎಲ್ಲೋ ನನ್ನ ಮನೆಗಳು ಕಾಣಿಸ್ತಾ ಇವೆ ಅಷ್ಟೇ. ಈಗ ನಾನು ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಬಾಮಿಯಾನ್ ನಗರವನ್ನು ನೋಡೋದಕ್ಕೆ. ಆದರೆ ಚಳಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಗುರು. ನೋಡಿ ಹಿಂದೆ ಕೈಲಾಶ್ ನಡುಗ್ತಾ ಇದ್ದಾನೆ. ಯಪ್ಪ, ನಾನು ಅಷ್ಟೇ ಇಳಿದ್ಬಿಟ್ಟು ಜಾಕೆಟ್ ಹಾಕೊಂಡೆ, ಗ್ಲೌಸ್ ಎಲ್ಲ ತಂದಿದ್ದೀನಿ. ಬಟ್ ಸಾಕಾಗತ್ತಾ ಇಲ್ಲೋ ಗೊತ್ತಿಲ್ಲ. -4 -5 ಇದೆ ಇಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ स्नोफॉल ಇದೆ ಮೇಲೆ -7-8 तो स्नो तो हमको स्नो भी छूने के लिए मिलेगा शायद. स्नो एरिया ವಾವ್, ಚೆನ್ನಾಗಿರುತ್ತೆ ಅಫ್ಘಾನಿಸ್ತಾನದಲ್ಲಿ ಸ್ನೋ. ವಾ 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 ವಾ, ಎಕ್ಸೈಟೆಡ್.
ಒಂದು ಚಿಕ್ಕ ಬ್ರೇಕು. ಇಲ್ಲಿ ಫಸ್ಟ್ ಟೈಮು ಹಜಾರೆ ಜನಗಳನ್ನ ಮೀಟ್ ಮಾಡ್ತಾ ಇದೀನಿ. ಹಜಾರೆ ಜನಗಳು ಆ ಕಾಬೂಲ್ ಜನಗಳಿಗಿಂತ ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಕಣ್ಣೆಲ್ಲ ಚಿಕ್ಕದಾಗಿರುತ್ತೆ, ಬಹಳ ಡಿಫ್ರೆಂಟ್ ಜನಗಳು. ನೋಡಿ ಗೊತ್ತಾಗ್ತದೆ ನಿಮಗೆ, ಸ್ವಲ್ಪ ಉಜ್ಬೇಕ್ ತಜಿಕ್ ಲುಕ್ ಇದೆ ಇವರಿಗೆ. ರಾತ್ರಿ ಊಟಕ್ಕೆ ಬಂದಿದೀವಿ, ನಾವು ಬಂದು ತಲುಪಿದೀವಿ ಬಾಮಿಯಾನ್ ನಗರಕ್ಕೆ. ವೆಲ್ಕಮ್ ಅಂತ ಕರೆದ್ರು ನಮ್ಮ ಚಾಚಾ. बहुत बढ़िया बहुत बढ़िया. आप कैसे हो? Thank you very much. बामियान ठंडा. This is Bamiyan. Thanda. Good city. Very good city. Okay. Okay okay. Welcome Bamiyan city. Thank you. What is this? Token number. ಟೋಕನ್ ನಂಬರ್. Token. ಟೋಕನ್ number. ನೋಡ್ರಿ, ಇದು ಹಾರ್ಟ್ ಶೇಪ್ ಅಲ್ಲಿ ಇರುವಂತಹ ಟೋಕನ್ ನಂಬರ್. ಓಕೆ, ಹೆಂಗ್ ಜನ ಊಟ ಮಾಡ್ತಾರೆ ನೋಡಿ ಕೂತ್ಕೊಂಡು. ವಾ ಪಲಾವ್ ಬಿರಿಯಾನಿ ಹಾಕೊಂಡು ಬಾರಿಸ್ತಾ ಇದಾರೆ. ನಮಸ್ತೆ. ಇಲ್ಲೂ ಅಷ್ಟೇ, ಒಳ್ಳೆ ಬಿರಿಯಾನಿ ಬಾರಿಸ್ತಾ ಇದ್ದಾರೆ ಎಲ್ರು. ಇಲ್ಲೂ ಅಷ್ಟೇ ಎಲ್ಲ ಬಿರಿಯಾನಿ ಬಾರಿಸ್ತಾ ಇದ್ದಾರೆ. ಏನು ಈ ಮಟ್ಟಿಗಿದ್ದಾರೆ ಜನ. ಹಲೋ, ಸಲಾಮ್ ಅಲೈಕುಂ. ಸಲಾಮ್ ಅಲೈಕುಂ. ಸಲಾಮ್ ಅಲೈಕುಂ. ವಾವ್, ವೆರಿ ನೈಸ್. ಸಡನ್ ಆಗಿ ಮನುಷ್ಯ ಕೇಳಿದ್ರು ಗ್ರೀನಾ ಬ್ಲ್ಯಾಕಾ ಅಂತ. ಏನು ಅದು ಇಂಗ್ಲೀಷಲ್ಲಿ ಕೇಳಿದ್ರು. ಸಡನ್ ಆಗಿ ನಾನು ಗ್ರೀನ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಅರ್ಥ ಆಯ್ತು, ಪರವಾಗಿಲ್ಲ ಮನುಷ್ಯಂಗೆ ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ಅಂತ. ಕೆಟಲ್ ಚೆನ್ನಾಗಿದೆ ನೋಡಿ ಇಲ್ಲಿದು. ವಾವ್, ಈ ಚಳಿಗೂ ಬಿಸಿ ಬಿಸಿ ಚಾಯ್ಗೂ ಕಾಂಬಿನೇಷನ್ನು. ನಮ್ಮ ಕೈಲಾಶ ಬೇರೆ ಹುಷಾರಿಲ್ಲ, ನನಗೂ ಹುಷಾರಿರಲಿಲ್ಲ 4 ದಿವಸ. ಇವಾಗ ಅವರು ಆ ಸರ್ದಿ. ಬಟ್ ಹುಷಾರಿಲ್ದಿದ್ದಾಗ ಇದೇ ಬೆಸ್ಟ್ ಟ್ರೀಟ್ಮೆಂಟು, ಗ್ರೀನ್ ಟೀ. ಈ ಹೋಟ್ಲಲ್ಲಿ ಚಾರ್ಜಿಂಗ್ ಮಾಡೋ ಸ್ಟೇಷನ್ ನೋಡಿ ಹೆಂಗಿದೆ ಅಂತ. ಬಕೀಟ್ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಮಾಡಿದ್ದಾರೆ. ನಾ ಎಲ್ಲೂ ನೋಡಿಲ್ಲ ವರ್ಲ್ಡ್ ಅಲ್ಲಿ ಇದನ್ನ. ನೋಡಿ ಇದು ಬಕೀಟ್ ಒಳಗೆ ಅನ್ಇಮ್ಯಾಜಿನಬಲ್. ಆರ್ಡರ್ ಮಾಡಿದೆ ಕಬಾಬ್ನ, ಅದಕ್ಕೆ ಅಂಕಲ್ ಕೇಳಿದ್ರು ಏನೋ ಬರಾನ್. ಹಾ, ಗಾಯ್ ಬೀಫು ಸಿಗುತ್ತೆ, ಬರಾನು ಸಿಗುತ್ತೆ. ಬರಾನ್ ಆರ್ಡರ್ ಮಾಡ್ಬೇಕು ಅಂದ್ರೆ ಮಟನ್ ಕೊಡಿ ಅಂತ. ಇವರೆಲ್ಲ ನಗ್ತಾರೆ ನೋಡಿ ನಮ್ಮ ಮಾತು ಕೇಳಿಸ್ಕೊಂಡು. One piece. ನೋ, ಕಬಾಬ್. Kebab one. 12 totally. 8 one plate. No. 1 plate 160, 8 stick. One. Chalo 4. चार सीख है. 4 stick. No. कितना? 1 piece. One खुराक. 1 खुराक. ಓಕೆ, 1 खुराक. ಯಾಕೆ ಚೋಪಾನ್ ಬಂದ್ ಬರ ಜಮಾ. ನೋಡೋಣ ಅದು ಏನ್ ಕೊಡ್ತಾರೆ ಅಂತ. ಇವ್ರು ನೋಡಿ ಲೆಡ್ಜರ್ ಹೆಂಗಿದೆ ಅಂತ. ವಾಟ್ ಇಸ್ ದಿಸ್ ಚಾಚಾ? This is किताब का. किसके लिए? हिसाब रखने के लिए. ओके. नहीं साहब. चल. कौन आया? आदमी इधर. ಕೌನ್ ಆಯಾ, ಕಿತ್ನಾ ಬಂದ ಆಯಾ. ಅಯ್ಯೋ, ಯಾರ್ಯಾರು ಬಂದ್ರು ಹೋದ್ರು ಅಂತಾನೂ ಬರೀತಾರಂತ ಇಲ್ಲಿ. ಇವತ್ತವರೆಗೂ ನಾನು ಅಫ್ಘಾನಿಸ್ತಾನ ತಿಂದಂಥ ಬೆಸ್ಟ್ ಕಬಾಬ್ ಅಂತ ಕರಿಬೋದು. ವಾವ್, ಏನು ಟೆಂಡರ್ ಇದೆ ಗೊತ್ತಾ ಮಾಂಸ. ಬಾಯಲ್ಲಿ ಕರ್ಗೋಗ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ನ್ಯೂಸಲ್ಲೂ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಅದೇ ಸುದ್ದಿ. ಹಳ್ಳಿ ಊಟ ಆದರೂ ತುಂಬ ಸೊಗಸಾಗಿತ್ತು ರೀ, ತುಂಬ ಚೆನ್ನಾಗಿತ್ತು. ಆದರೆ ನ್ಯೂಸಲ್ಲಿ ಬರೀ ಯುದ್ಧದ ವಾತಾವರಣ, ಅಫ್ಘಾನಿಸ್ತಾನ್ ಪಾಕಿಸ್ತಾನದ ಯುದ್ಧದ ಬಗ್ಗೆ ಕೇಳಿ ಮತ್ತು ಗಾಡಿಗಳೆಲ್ಲ ಬಾರ್ಡರ್ ಕಡೆ ಹೋಗ್ತಾ ಇರೋದನ್ನ ನೋಡಿ ಬೇಜಾರಾಯಿತು. ಯುದ್ಧ ಆಗೋದು ಬೇಡ, ಯಾಕಂದರೆ ಈಗಷ್ಟೇ ಬೆಳೀತಾ ಇದ್ದಾರೆ ಅಫ್ಘಾನಿಸ್ತಾನ. ಹೆಂಗೆ ಅಂದರೆ ಆ ಒಂದು ಗಿಡ ಬೆಳಿಬೇಕಾದ್ರೆ ಚೂಟ್ಬಿಟ್ರೆ ಮರವಾಗಿ ಬೆಳೆಯೋಕ್ಕಾಗಲ್ಲ, ಸುಂದರವಾಗಿ ಬೆಳೀತಾ ಇದೆ. ಎಲ್ಲೋ ಒಂದು ಕಡೆ ತಮ್ಮನ್ನು ತಾವು ಕಂಡ್ಕೋತಾ ಇದ್ದಾರೆ, ಶಾಂತಿಯನ್ನು ತರ್ತಾ ಇದ್ದಾರೆ. ಮತ್ತು ಯುದ್ಧದ ಕಡೆಗೆ ಹೋದ್ರೇ ಇಷ್ಟು ವರ್ಷಗಳ ಕಾಲ ಯುದ್ಧದ ಮಾಹೋಲಲ್ಲೇ ಇಡೀ ದೇಶ ಜನಗಳು ನೊಂದು ಬೆಂದು ಹೋಗಿದ್ದಾರೆ. ಆದರೂ ಖುಷಿಯಾಗಿ ಜನಗಳನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಬಟ್ ಯುದ್ಧ ನಿಲ್ಲಿ, ಆಮೇಲೆ ಮುಂದೆ ಯಾವತ್ತೂ ಆಗದೆ ಇರಲಿ, ಡೆವಲಪ್ಮೆಂಟ್ ಕಡೆ ಅಫ್ಘಾನಿಸ್ತಾನ ಹೋಗಿ ಶಾಂತಿಯ ಒಂದು ನವ ಸಂಕೇತವಾಗಲಿ ಅಂತ ಆಶಿಸೋಣ. ಇಲ್ಲಿಂದ ಈಗ ಹೋಗಿ ಹೋಟೆಲ್ ಚೆಕ್ಕಿನ್ ಆಗಿ ಉಳಿದು ಸೊಗಸಾದ ನಿದ್ದೆ ಮಾಡಿ ನಾಳೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಬಾಮಿಯಾನ್ ಬುದ್ಧ, ಹಾಗೆ ಬಾಮಿಯಾನ್ ಲೇಕ್. ಆ ಲೇಕ್ ನೋಡಿದ್ರೆ ನೀವು
ಬೆರಗಾಗಿ ಬರ್ತೀರಾ. ನಾನು ನೋಡಿಲ್ಲ ಯಾವತ್ತು, ಫೋಟೋಸ್ ಮಾತ್ರ ನೋಡಿದ್ದೀನಿ. ರಿಯಲ್ ಆಗಿ ನೋಡಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ತೋರಿಸ್ತೀನಿ. ಅಯ್ಯಯ್ಯೋ ನನ್ನ ಬ್ಯಾಗೇ ಬಿಟ್ಬಿಟ್ಟಿದ್ದಾರೆ ಇಲ್ಲಿ. ಹೋಗೋ ಮುಂಚೆ ಇವರಿಬ್ರು ಕರೆದ್ರು ಬ್ಯಾಗ್ ತಗೊಳ್ರಿ ಬಿಟ್ಟೋಗಿದ್ದೀರ ಅಂತ. ಥ್ಯಾಂಕ್ ಯು ತಶಕ್ಕೋರ್ ರಸುದಾರ್ನಕೋರ್ನ ಇವೆರಡೇ ವರ್ಡ್ ಬರೋದು ಫಾರ್ಸಿಲ್ ನಂಗೆ ಸದ್ಯಕ್ಕೆ. ಇದು ನಮ್ಮ ಫ್ರೆಂಡ್ ಕಾರು, ಗೆಸ್ಟು, ನಮ್ಮ ಹೋಸ್ಟು. ಇವರೇ ನಮ್ಮ ಹೋಸ್ಟು. ಹಾಯ್ ಬ್ರೋ. ಅಂದರೆ ಈ ಊರಿನ ಕಾಂಟ್ಯಾಕ್ಟ್ ಇವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಯಾವ ಕಡೆ ಹೋಗ್ಬೇಕು ಅಂತ. ಈ ಕಾರಲ್ಲಿ ನಾವು ಫಾಲೋ ಮಾಡ್ತೀವಿ. ಇಷ್ಟು ಕತ್ಲಲ್ಲಿ ರಾತ್ರಿಲಿ ತಾಲಿಬಾನ್ ದುನಿಯಾದಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಧೈರ್ಯವಾಗಿ ಮುನ್ನುಗ್ತಾ ಇರೋದು ಬಹಳ ಇದು ಅಪರೂಪದ ಕ್ಷಣಗಳು, ಐತಿಹಾಸಿಕ. ಯಾಕಂದರೆ ಇದು ಹೊಸ ಒಂಥರ, ಇದು ಇಷ್ಟು ಡೀಪಾಗಿ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಲೋಕಲ್ಸು, ಇಲ್ಲಿಯ ಮನೆಗಳು, ಇಲ್ಲಿಯ ಕಲ್ಚರು, ಇಲ್ಲಿಯ ಟ್ರೆಡಿಷನ್ಸ್ ತೋರಿಸೋದು, ಮತ್ತು ರಾತ್ರಿ ಓಡಾಡೋದು ಮುಂಚೆ ಎಲ್ಲ ಪಾಸಿಬಲೇ ಇರಲಿಲ್ಲ. ಇದು ಭಾಳ ಕಮ್ಮಿ ಜನಗಳು ಇಷ್ಟೊಂದು ಡೀಪಾಗಿ ಹೋಗಿ ನಿಮ್ಗೆ ಏನಾದ್ರು ತೋರಿಸುವಂತಹ ಪ್ರಯತ್ನ ಮಾಡಿರೋದು. ಈ ನಿಮ್ಮ ಗ್ಲೋಬಲ್ ಕನ್ನಡಿಗರ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಸದಾ ಇರಲಿ ಅಂತ ಆಶಿಸ್ತೀನಿ. ದಾರಿಲಿ ಹೋಗ್ತಾ ಇದ್ದೀವಿ. ರೋಡ್ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಬಾಮಿಯಾನ್ ರೋಡ್, ಕಾಬೂಲಿಂದ ಬಾಮಿಯಾನ್ವರೆಗೂ ತುಂಬ ಚೆನ್ನಾಗಿದೆ ರಸ್ತೆ. ಆ ಮೌಂಟೇನ್ಸ್ ಮಧ್ಯೆ ಬರೋದು, ಆ ಪ್ರಕೃತಿಯ ನೋಟ, ಸೊಬಗು, ಜೊತೆಗೆ ರಸ್ತೆಗಳು ಏನೂ ತೊಂದರೆ ಆಗಲಿಲ್ಲ. ತುಂಬ ಸ್ಮೂತಾಗಿ ಎಲ್ಲಿ ಬೇಕೋ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಬಂದ್ವಿ. ಇನ್ನೇನು ನಮ್ಮ ಸ್ನೇಹಿತರ ಮನೆ ಆಪೋಸಿಟೇ ಒಂದು ಗೆಸ್ಟ್ ಹೌಸ್ ಇದೆ ಅಂತ ಅಲ್ಲಿ ಉಳ್ಕೋತೀವಿ. ನಾಳೆ ಸಾಧ್ಯ ಆದರೆ ಅವ್ರ ಕುಟುಂಬವನ್ನು ಮೀಟ್ ಮಾಡಿಸ್ತೀನಿ. ಮತ್ತು ಎದುರುಗಡೆ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲೇ ನಿಮಗೆ ಗೊತ್ತಾಗ್ತಲ್ಲ ರಾತ್ರಿ ಕತ್ಲಿದ್ದು. ಬೆಳಗ್ಗೆ ಎದ್ದರೆ ಬಾಮಿಯಾನ್ ಬುದ್ಧನ ಸ್ಟ್ಯಾಚುಗಳು ಮುಂದಿನ ಮೌಂಟೇನ್ಸಲ್ಲೇ ಕಾಣೋದಂತೆ. ಅದನ್ನು ಕೂಡ ಹೋಗಿ ಪರ್ಸ್ನಲಿ ಖುದ್ದಾಗಿ ನಿಮಗೆ ತೋರಿಸ್ತೀನಿ. ಒಬ್ಬ ಟ್ರಾವೆಲರ್ಗೆ ಪ್ರತಿ ದಿವಸನೂ ಒಂದು ಚಾಲೆಂಜು. ಇಲ್ಲಿ ಹೋಟ್ಲ್ ಹತ್ರ ಬಂದಿದ್ದೀವಿ. ಚಿಕ್ಕ ಊರಾಗಿರೋದ್ರಿಂದ ಹೋಟ್ಲ್ ಆಲ್ರೆಡಿ ಒಳಗಿಂದ ಬಂದ್ ಮಾಡಿಬಿಟ್ಟಿದ್ದಾರೆ. ಫೋನ್ ಮಾಡ್ತಾಯಿದ್ದೀವಿ, ಟ್ರೈ ಮಾಡ್ತಾಯಿದ್ದೀವಿ. ಬಂದು ತೆಗೆದ್ರೆ ಸರಿ, ಇಲ್ಲ ಅಂದರೆ ಈ ಚಳಿ ನಡಗ್ಬಿಡ್ತೀವಿ ರೀ. ತೆಗೆದ್ಬಿಡಿ. One eternity later. ಕೊನೆಗೂ ಬಂದು ತೆಗೆದ್ರು. ಚಳಿಲಿ ನಡುಗ್ತಾ ಇದ್ವಿ, ಬಂದು ತೆಗೆದ್ರು. ಅವಯ್ಯೋ ಅಲ್ಲ, ಫ್ಲೋರಿಂಗ್ ಚೆನ್ನಾಗಿದೆ. ರಾತ್ರಿ ಸರ್ಕಸ್ಸು. ಗೆಸ್ಟ್ ಹೌಸ್ ಇದ್ದಂಗಂತೆ, ನೋಡಿ ಹೆಂಗಿದೆ ಅಂತ. ಇದು ಹೋಟ್ಲಿದು, ಬೆಳಗ್ಗೆ ಹೊತ್ತು ಹೋಟ್ಲು, ರಾತ್ರಿ ಹೊತ್ತು ಗೆಸ್ಟ್ ಹೌಸ್. ಹೆಂಗಿದು ಇದೆ ರೂಮು. ಈಗ ಮತ್ತೆ ಲಗೇಜ್ ಥರ ಕೆಳಗಡೆ ಹೋಗ್ಬೇಕು. ಈ ಒಂದು ಬುದ್ಧನ ಸ್ಟ್ಯಾಚು ಸಂಪೂರ್ಣವಾಗಿ ಇವತ್ತು ಸರ್ವನಾಶ ಆಗಿದೆ. ಬಾಂಬ್ ಬ್ಲಾಸ್ಟಿಂದ ಆಗಿರೋ ಇಂಪ್ಯಾಕ್ಟಲ್ಲಿ ಉದುರು ಬಿದ್ದು ಪೀಸ್ ಆಗಿರುವಂತಹ ಬುದ್ಧನ ಮೂರ್ತಿಯನ್ನು ನೀವು ನೋಡ್ಬೋದು. ತಾಲಿಬಾನು ಅವರು ಹಿಂದಿನ ಸರ್ಕಾರ ಇದ್ದಾಗ, ಇವರು ರೆಬೆಲ್ಸ್ ಆಗಿದ್ದಾಗ ಉಡಾಯಿಸ್ಬಿಟ್ಟಿದ್ರು. ಅಫ್ಘಾನಿಸ್ತಾನದಲ್ಲಿ ಬುದ್ಧಿಸಂ ಬರೋ ಮುಂಚೆ ಹಿಂದೂಯಿಸಂ ಇತ್ತು. ನಾವು ನಿಂತಿರುವಂತಹ ಈ ಜಾಗ 2750 ಮೀಟರ್ ಅಬೌವ್ ಸೀ ಲೆವೆಲ್ ಇದೆ. ಇಲ್ಲಿ ಗನ್ ಕಲ್ಚರ್ ಅನ್ನೋದು ಎಲ್ಲರ ಕಡೆನೂ ಇದೆ. ಪುಟ್ ಮಕ್ಕಳು ಕೂಡ AK-47 ರೀತಿಯ ಗನ್ಗಳನ್ನ ಇಟ್ಕೊಂಡು ಓಡಾಡ್ತಾರೆ. ಒಂದೊಂದು ಸರೋವರಗಳು ಒಂದೊಂದು ಕಲರ್ ಇದೆ. ಕಾಬೂಲ್ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ. ಇಲ್ಲಿ ಜನಗಳೇ ಬೇರೆ ತರ ಇದ್ದಾರೆ. ನಿಜವಾಗ್ಲೂ ಅಫ್ಘಾನಿಸ್ತಾನ್ ಟ್ರಿಪ್ ತುಂಬಾ ಕೋಪ ಬರಿಸ್ತಾ ಇದೆ.